ಸೊ ನೆನೆ ಹೇಳ್ದಾಗೇ ಇವತ್ತೂ ಒಂದು ಕಡೆ ಹೋಗಿ ಮಿಷಿನ್ನ ವಿಚಾರಿಸ್ಕೊಂಡು ಬರ್ತೀವಿ. ನಾನು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀವಿ, ಕಣ್ಣೆಲ್ಲ ಉರಿತಿತ್ತು. ಅವ್ರಿಗೂ ಅಷ್ಟೇ ತಲೆಗೆ ಎಣ್ಣೆ ಎಲ್ಲ ಹಚ್ಚಿದ್ದೀವಿ, ಲೋಕಿಗೂ ಅಷ್ಟೇ ಹಚ್ಚಿಬಿಟ್ಟು ಎಲ್ಲರೂ ಮಲಗಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ. ಸೊ ಇವಾಗ ನಾನು ಚಪಾತಿ ಮಾಡ್ತೀನಿ, ಲೋಕಿಯವ್ರು ಪಲ್ಯ ಮಾಡಿದ್ದಾರೆ. ಸೊ ಇದಾದಮೇಲೆ ನಾನು ಬಿರಿಯಾನಿ ರೆಡಿ ಮಾಡಿ ಇಟ್ಬಿಡ್ತೀನಿ ಒಂದು 9:30 ಹಂಗೆ. ಮತ್ತು ಆಮೇಲೆ ಫ್ರೆಶ್ ಅಪ್ ಆಗಿ ಆಚೆ ಕಡೆ ಹೋಗ್ಬೇಕಿದೆ ಅಷ್ಟೇ. ಸೊ ಓಕೆ, ಸಿಗ್ತೀನಿ ಮತ್ತೆ ಟಿಫನ್ ಎಲ್ಲ ರೆಡಿ ಮಾಡಿ ಆದಮೇಲೆ. ಟೆರೆಸ್ ಮೇಲೆ ಬಂದ್ವಿ ಟಿಫನ್ ತಿನ್ನೋದಕ್ಕೆ ಎತ್ಕೊಂಡು. ಚೆನ್ನಾಗಿ ಗಾಳಿ ಬೀಸಿದೆ ಫುಲ್ಲು, ಅದಕ್ಕೆ ಒಂಥರ ಖುಷಿ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸಿದೆ. ಅದಕ್ಕೆ ಇಲ್ಲಿ ಕುತ್ಕೊಂಡು ಚಪಾತಿ ಮತ್ತು ಪಲ್ಯ ತಿನ್ನೋಣ ಅಂದ್ಕೊಂಡು ಬಂದೆ. ತುಂಬ ಚೆನ್ನಾಗಾಗಿದೆ, ಲೋಕಿಯವ್ರು ಮಾಡಿರೋದು ಪಲ್ಯ. ನಾನು ಚಪಾತಿ ಮಾಡ್ಕೊಂಡು ತೊಗೊಂಬಂದೆ. ಸೊ ಹಾಗೆ ಗೈಸ್, ಊರಿಂದ ತೊಗೊಂಬಂದಿದ್ದು ನುಗ್ಗೆ ಸೊಪ್ಪಿನ ಗಿಡ ಚಿಗುರ್ತಾ ಇದೆ. ಹೆಂಗೋ ಸದ್ಯ ಫೈನಲಿ ಚಿಗುರ್ತಾ ಇದೆ. ನೋಡೋಣ, ಮೇಲ್ಗಡೆದಂತೂ ಚಿಗುರ್ತಾನೇ ಇಲ್ಲ, ಇದು ಚಿಗುರ್ತಾ ಇದೆ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಟಿಫನ್ನ ತಿನ್ಬೇಡ. ನಾನು ಅಷ್ಟೇ ಅಲ್ಲ, ಲೋಕಿಯವ್ರೂ ಇಲ್ಲೇ ಟಿಫನ್ ತಿನ್ನೋದಕ್ಕೆ ಅಂತೇಳಿ ಎತ್ಕೊಂಡ್ಬಂದಿದ್ದೀನಿ. ಅವ್ರೇನೋ ಯಾರೋ ಬಂದರು ಅಂತ ಕೆಳಗಡೆ ಹೋದರು. ನಾನು ಇವಾಗ ಇಲ್ಲಿ ಟಿಫನ್ ತಿಂದ್ಬಿಟ್ಟು ಟೆರೆಸ್ ಎಲ್ಲ ನೋಡ್ಕೊಂಬರ್ತೀನಿ. ಮೇಲೆ ಸಿಗ್ತೀನಿ ಮೇಲೆ ಹೋದಾಗ. ಗಿಡಗಳನ್ನೆಲ್ಲ ಹಾಕಿಬಿಟ್ಟು ಆದಮೇಲೆ ಹೋಗಿ ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಪುದೀನ ಸೊಪ್ಪು ಬೇಕಾಗಿತ್ತು. ಸೊ ಪುದೀನ ಸೊಪ್ಪು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಕಿತ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ಮಾಡ್ತೀನಿ. ಸೊ ಅಷ್ಟರಲ್ಲಿ ನನ್ನ ತಮ್ಮನ ವೈಫ್ ಪಾಪು ಎಲ್ಲರೂ ಬರ್ತಾರೆ. ಸೊ ಬಂದಾದಮೇಲೆ ನಾನು ಅನುಷಾ ಹೊರಗಡೆ ಹೋಗೋಕ್ಕಿದೆ. ಸೊ ನೆನೆ ಹೇಳ್ದಾಗೇ ಇವತ್ತೂ ಒಂದು ಕಡೆ ಹೋಗಿ ಮಿಷಿನ್ನ ವಿಚಾರಿಸ್ಕೊಂಡು ಬರ್ತೀವಿ. ಸೊ ನೋಡೋಣ, ಫೈನಲ್ ಆಗಿ ನಮಗೇನಾದರೂ ಓಕೆ ಆಯಿತು ಅಂದರೆ ಯಾವ ತೊಗೊಳ್ಳೋದು ಏನು ಅನ್ನೋದನ್ನು ಮುಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ಇವಾಗ ಕಿತ್ಕೊಂಡು ಹೋಗೋಣ. ಓಕೆ ಇದೆ. ಓಕೆ ಸರಿ. ಓಕೆ ಇದು ಬೀಟ್ಸ್ದು. ಸಿಂಗಲ್ ಹೆಡ್ ಮಿಷಿನ್ ಬರುತ್ತೆ. ಲಿಯೋ 7G. ಲಿಯೋ 7G ಮೀನ್ಸ್ ನಿಮಗೆ 10 ಇಯರ್ಸ್ಗೆ ಆ್ಯಡ್ ಆನ್ ಡಿವೈಸ್ ಬಂದ್ರೂ ಅಟ್ಯಾಚ್ ಮಾಡ್ಕೋ ಕೆಪಾಸಿಟಿ ಇರುತ್ತೆ. ಆ್ಯಡ್ ಆನ್ ಡಿವೈಸ್ ಅಂದರೆ ನಿಮಗೆ ಬೀಟ್ಸ್ ಆರಿ ವರ್ಕ್ ಹೇಳ್ತಾರೆ, ಬೀಟ್ಸ್ ಸೀಕ್ವೆನ್ಸ್ ಸ್ಕ್ವಾಡ್ ಇಂಥ ಡಿವೈಸ್ಗಳು ಅಟ್ಯಾಚ್ ಮಾಡ್ಕೋಬೋದು. ಮೀನ್ಸ್ ನಿಮಗೆ 12 ಲೀಟರ್ಸು ಫ್ರೇಮ್ನ ಸ್ಟೋರೇಜ್ ನಿಮಗೆ 20x30 ಇಂಚಸ್ ಇರುತ್ತೆ. ಓಕೆ. ಬ್ಯಾಕು ಫ್ರಂಟು ಒಂದೇ ಸತಿ ಕವರ್ ಆಗುತ್ತೆ. ಸ್ಲೀವ್ಸ್ ಬಂದಾಗ 2 ಸ್ಲೀವ್ಸ್ ಒಂದೇ ಸತಿ ಮಾಡ್ತೀರಾ. ಓಕೆ. ಮೀನ್ಸ್ ನೀವು 2 ಟೈಮ್ಸ್ ಮಾಡಿದ್ರೆ ಒಂದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ನಾರ್ಮಲ್ ಮಿಷನಲ್ಲಿ ನೀವು ಕಚ್ ವರ್ಕ್ ಮಾಡ್ಬೋದು, ಮಿರರ್ ವರ್ಕು, ಜರಿ ವರ್ಕು, ಸ್ಲಿಪ್ ರೆಡ್ ವರ್ಕು, ಕಟ್ ವರ್ಕು ನಾರ್ಮಲ್ ಮಿಷನಲ್ಲೇ ಮಾಡ್ಕೋಬೋದು. ಮತ್ತು ನಿಮಗೆ ಪೆನ್ ಡ್ರೈವ್ ಆಪ್ಷನ್ಸ್ ಇರುತ್ತೆ. ಪೆನ್ ಡ್ರೈವ್ ಬಗ್ಗೆ ನಿಮಗೆ 3000 ಡಿಸೈನ್ಸ್ ಕೊಟ್ಟಿರ್ತೀವಿ ಇಂಗ್ಲಿಷ್ ಮಿಷಿನ್ ಜೊತೆ. ನೀವು ಯಾವ ಡಿಸೈನ್ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಮಾಡ್ಕೋಬೋದು. ಅದರಿಂದ ನಿಮಗೆ
ಡಿಫ್ರೆಂಟ್ ಫ್ರೇಮ್ಸ್ ಬರುತ್ತೆ. ಫ್ರೇಮ್ಸ್ ಬರುತ್ತೆ, ಲೋಗೋ ಫ್ರೇಮ್ಸ್. ನಿಮ್ಗೆ ಚಿಕ್ಕ ಸೈಜ್ ಬೇಕಾದ್ರೆ ಲೋಗೋಸ್ ಏನಾದ್ರು ಮಾಡೋದ್ರೆ, ಫೋಟೋ ಫ್ರೇಮ್ಸ್, ಲೆಟರ್ಸ್ ಅಂತ ಮಾಡೋದಕ್ಕೆ ಡಿಫ್ರೆಂಟ್ ಫ್ರೇಮ್ ಸೈಜ್ನ ಯೂಸ್ ಮಾಡ್ಕೋಬೋದು. ಇದು ಮಿಷಿನ್ ಪ್ರೈಸ್ ನಿಮಗೆ 3,80,000 ಆಗುತ್ತೆ. 3,80,000. ಅಂದರೆ ಇದರಲ್ಲಿ ಬೀಡ್ಸು ಮಾಡ್ಕೋಬೋದಾ? ಬೀಡ್ಸ್ ಅಟ್ಯಾಚ್ ಮಾಡ್ಕೋಬೋದು. ಆ್ಯಡ್ ಆನ್ ಡಿವೈಸ್ಗೆ ಸಪ್ರೇಟ್ ಕಾಸ್ಟ್ ಆಗುತ್ತೆ. ಸಪ್ರೇಟ್. ಅದು ನಿಮಗೆ ನೆಕ್ಸ್ಟ್ ಮಿಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಇದ್ರಲ್ಲಿ ನಿಮಗೆ ಸೆಕೆಂಡ್ ಮಾಡಲು ಸೇಮ್ ಇದರಲ್ಲೂ ನಿಮಗೆ 12 ನೀಡಲ್ಸ್ ಬರುತ್ತೆ. ಓಕೆ. ಫ್ರೇಮ್ ಅಂತೂ ಸೇಮ್ 20/32 ಇಂಚಸ್ ಇರುತ್ತೆ. ಇದು ಸೇಮ್ 20/32 ಇಂಚಸ್. ಇದರಲ್ಲೂ ಬ್ಲೌಸ್ ಅಂತ ಬಂದಾಗ 2 ಟೈಮ್ಸೇ ಮಾಡ್ತೀರಾ. ಬ್ಯಾಕ್ ಫ್ರಂಟ್ ಒಂದ್ಸತಿ, ಸ್ಲೀವ್ಸ್ 2 ಟೈಮ್ಸ್ ಮಾಡ್ತೀರಾ. ಈ ಮಿಷಿನ್ಗೆ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ LCD ಡಿಸ್ಪ್ಲೇ ಬರುತ್ತೆ. ಸ್ಮಾರ್ಟ್ ಫೋನ್ ಟೈಪಲ್ಲಿ ಇರುತ್ತೆ. ಈ ಡಿಸ್ಪ್ಲೇ ನಿಮಗೆ ನಾರ್ಮಲ್ ಡಿಸ್ಪ್ಲೇ ಬರುತ್ತೆ. ಓಕೆ. ಮತ್ತು ಇದಕ್ಕೆ ಹೇರ್ ಬಾಕ್ಸಿಂಗ್ ಬಂದಿರುತ್ತೆ. ನಿಮ್ಮ ಮನೆಯಲ್ಲಿ ಶಾಪಲ್ಲಿ ಫ್ಯಾನ್ ಏನಾದರೂ ಯೂಸ್ ಮಾಡಿದಾಗ ಪದೇ ಥ್ರೆಡ್ಸ್ ಕಟ್ ಆಗೋ ಚಾನ್ಸಸ್ ಇರಲ್ಲ. ಯಾಕಂದರೆ ಫುಲ್ ಕವರ್ ಇರೋದ್ರಿಂದ ನೀವು ಥ್ರೆಡ್ಸ್ ಕಟ್ ಆಗಲ್ಲ. ಇದು ಓಪನ್ ಟೈಪ್ ಇರೋದ್ರಿಂದ ನೀವು ಪದೇ ಥ್ರೆಡ್ಸ್ ಕಟ್ ಆಗುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಬೆನಿಫಿಟ್ ಏನಂದರೆ ನೀವು ಫೋನಲ್ಲಿ ಯಾವುದೋ ಒಂದು ಫೋಟೋಸ್ ನೋಡ್ತೀನಿ ಅಂದರೆ ಆಟೋಮೆಟಿಕ್ JPG ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೋಬೋದು ಮಿಷನ್. ಆದರೆ ಈ ಮಿಷನ್ಗೆ ಆ ಆಪ್ಷನ್ಸ್ ಇಲ್ಲ. ಪ್ರತಿಯೊಂದು ಡಿಸೈನ್ ಮಾಡಬೇಕಾದ್ರೂ ಡಿಸೈನರ್ ಕಳಿಸಿದ್ದು ಫಂಕ್ಷನ್ ಮಾಡಿ ಹಾಕೋಬೇಕಾಗುತ್ತೆ. ಆದರೆ ಈ ಮಿಷನಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಳಿ. ಬರೀ ಫೋಟೋಸ್ ಮಾತ್ರ. ಇವಾಗ ಗಣಪತಿ ಫೋಟೋಸ್, ಆ್ಯಕ್ಟರ್ ಫೋಟೋಸ್ ಆ ಥರ ಇದ್ದರೆ ಆಟೋಮೆಟಿಕ್ JPG ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಬೋದು. ಅಂದರೆ ಬ್ಲೌಸಲ್ಲಿ ಇವಾಗ ಬ್ಲೌಸ್ ವರ್ಕ್ ಮಾಡೋದಾದ್ರೆ ಅದು ಮೆಜರ್ಮೆಂಟು ಆಗಲ್ಲ, ಸೆಟ್ ಮಾಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ಬರು ಕಸ್ಟಮರ್ದು ಗಾಡಿ ಮೆಜರ್ಮೆಂಟ್ ಇರುತ್ತಲ್ಲ, ಅದು ಬಂದು ನಿಮಗೆ ಫೋನಲ್ಲಿ ಮೆಜರ್ಮೆಂಟು ಅದೆಲ್ಲ ಇರಲ್ಲ. ನಿಮಗೆ ಅಂದರೆ ತೋರಿಸಿರ್ತಾರೆ ಅಷ್ಟೇ. ಆ ಥರ ಬೇಕಂದ್ರೆ ನಮ್ಮ ಕಡೆ ಡಿಸೈನರ್ ಇರ್ತಾರೆ. ನ್ಯೂ ಡಿಸೈನ್ಸ್ ಏನಾದರೂ ಮಾಡಿದ್ರೆ ಆ ಡಿಸೈನ್ ನಮ್ಗೆ ಕಾಲ್ ಮಾಡಿದ್ರೆ ನಮ್ಮ ಡಿಸೈನರ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಬಟ್ ಚಾರ್ಜಬಲ್ ಇರುತ್ತೆ. ನಮಗೆ 100ರಿಂದ 300 ಚಾರ್ಜಸ್ ಇರುತ್ತೆ. ಅದು ನಿಮಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸಿಂಪಲ್ ಡಿಸೈನ್ಸ್ ಕೊಟ್ಟರೆ ಕಡಿಮೆ ಪ್ರೈಸ್ ಆಗುತ್ತೆ. ಜಾಸ್ತಿ ಹೆವಿ ವರ್ಕ್ ಇತ್ತಂದರೆ ಪ್ರೈಸ್ ಆದ್ಮೇಲೆ ಡಿಪೆಂಡ್ ಮಾಡಿ ಚಾರ್ಜಸ್ ಮಾಡ್ತಾರೆ. ಇದು ಮಿಷಿನ್ ಪ್ರೈಸ್ ನಿಮಗೆ 4 lakh ಆಗುತ್ತೆ. 4 lakh. ಓಕೆ. ಅದು ಸೇಮ್ ಮಾಡಲ್. ನಾವು ಫಸ್ಟ್ ಸೇಮ್ ಹೇಗಿದೆ ಅದೇ ಥರ ಒಂದು ಡಿವೈಸಸ್ಸು. ಇದರ ಡಿವೈಸಸ್ಸು ನಮ್ಮ ಹತ್ರ ಇರೋ ಎಲ್ಲ ಮಿಷಿನ್ಗೂ ಅಟ್ಯಾಚ್ ಮಾಡ್ಕೋಬೋದು. ಓಕೆ. ಸಿಂಗಲ್ ಬೀಡ್ಸ್ಗೆ ನಿಮಗೆ 75,000 ಆಗುತ್ತೆ. ಸಿಂಗಲ್ ಬೀಡ್ಸ್ ಅಂದರೆ ಅರ್ಥ ಆಗಿಲ್ಲ ಯಾವ ಥರ? ಸಿಂಗಲ್ ಬೀಡ್ಸ್ ಅಂದರೆ ಸಿಂಗಲ್ ಲೈನ್ ಮಾತ್ರ ಬರುತ್ತೆ ನಿಮಗೆ. ಓಕೆ. ಡಬಲ್ ಬೀಡ್ಸ್ ಅಂದರೆ ಡಬಲ್ ಲೈನ್ ಬರುತ್ತೆ. ನಿಮಗೆ 1,10,000 ಆಗುತ್ತೆ. ಅದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಗೆ. ಓಕೆ. ಮತ್ತು ಸೀಕ್ವೆನ್ಸ್ 50,000 ಆಗುತ್ತೆ. ಕಾರ್ಡಿಂಗ್ ಡಿವೈಸ್ ಅಂದರೆ ದಪ್ಪ ಜರಿ ಬರುತ್ತೆ. ಮೀನ್ಸ್ ಇವಾಗ ಜರಿ ಇದೆ ಈ ವರ್ಕ್ ಇಲ್ಲ, ದಪ್ಪ ಜರಿ ಬರುತ್ತೆ. ಲೆಹೆಂಗಾ ಮೇಲೆಲ್ಲ ದಪ್ಪ ಜರಿ ಬರುತ್ತೆ. ಅದು ಬಂದು ಒಂದು 50,000 ಆಗುತ್ತೆ. ಸಪ್ರೇಟ್ ಕಾಸ್ಟ್ ಆಗುತ್ತೆ. ಮಿಷಿನ್ ಪ್ರೈಸ್ ಸಪ್ರೇಟ್ ಆಗುತ್ತೆ. ಮತ್ತು ನಮ್ಮ ಕಡೆಯಿಂದ ನಿಮಗೆ 2 years ಮಿಷಿನ್ ವಾರಂಟಿ ಇರುತ್ತೆ. 1 year ಫ್ರೀ ಸರ್ವಿಸ್ ಇರುತ್ತೆ. 2 days ಟ್ರೈನಿಂಗ್ ಇರುತ್ತೆ. ನಿಮ್ಮ ಪ್ರೈಸೆಲ್ಲ ನಾವು 2 days ಕಂಪ್ಲೀಟ್ ಟ್ರೈನಿಂಗ್ ಮಾಡ್ತೀವಿ. ಮತ್ತು ಈ ಮಿಷಿನ್ ಜೊತೆಗೆ ನೀವು ಬ್ರದರ್ ಮಿಷಿನ್ ಒಂದು ಇವಾಗ ನಾರ್ಮಲ್ ಸ್ಟಿಚಸ್ಸು, ಪಿಕೋ ಕಾಲು, ಸಿಕ್ಸಾಗ್ ಎಲ್ಲ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ಒಂದು UPS ಕರೆಂಟ್ ಏನಾದರೂ ಹೋಯ್ತಂದರೆ 40 minutes ಬ್ಯಾಕಪ್ಗೋಸ್ಕರ UPS ಇರುತ್ತೆ. ಮತ್ತು ಇದರ ಶೀಟ್ಸು, ಕ್ಯಾನ್ವಾಸ್ ಪೇಪರ್. ಇದು ಒಂದು ಥ್ರೆಡ್ ಏನು ಕಾಸ್ಟ್ ಇರುತ್ತೆ? 35 rupees ಆಗುತ್ತೆ. 35 rupees. ಮತ್ತು 15 ಐಟಮ್ ಕಾಂಪ್ಲಿಮೆಂಟ್ರಿ ಮಿಷಿನ್ ಜೊತೆ ಬರುತ್ತೆ. ಮತ್ತು ಅದರಿಂದ ನೀವು ಕರೆಂಟ್ ನೋಡಿದ್ರೆ TV ಫ್ಯಾನ್ ಎಲ್ಲ ಎಸ್ಕನ್ಸನ್ ಫ್ಯಾನ್ ಆಗುತ್ತೆ ಅಷ್ಟೇ ಆಗುತ್ತೆ. ಸಿಂಗಲ್ ಫೇಸ್ ಕರೆಂಟ್ ಇದನ್ನು ಮಾಡ್ಬೋದು. ಓಕೆ. ನಿಮಗೆ ಸಿಂಗಲ್ ಬೀಡ್ಸ್ಗೆ 75,000 ಆಗುತ್ತೆ. ಡಬಲ್ ಬೀಡ್ಸ್ ಅಂದರೆ 1,10,000 ಆಗುತ್ತೆ. 380 ಪ್ಲಸ್ 110. ಮಿಷಿನ್ ಪ್ರೈಸಲ್ಲಿ ನಮಗೆ ಡಿಸ್ಕೌಂಟ್ ಇರುತ್ತೆ. ಅದು ಮಿಷಿನ್ ಪ್ರೈಸ್ ಸಪ್ರೇಟ್ ಇರುತ್ತೆ. ಆ್ಯಡ್ ಆನ್ ಡಿವೈಸಲ್ಲಿ ಡಿಸ್ಕೌಂಟ್ ಪ್ರೈಸಸ್ ಇರಲ್ಲ. ಮಿಷಿನ್ ಅಂದರೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಟ್ರೈನಿಂಗ್ ಎಲ್ಲ ಫ್ರೀ ಇರುತ್ತೆ. ನಿಮ್ಮ ಪ್ಲೇಸಲ್ಲಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ, ಫ್ರೀ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ನೋಡಿ, ಅಪ್ಪಚ್ಚಿ ಆಗೋಗ್ಬಿಟ್ಟೈತೆ ನಮ್ಮ ಕೂದಲೆಲ್ಲ ಹೆಲ್ಮೆಟಿಂದ. ಸೊ ಏನು ಮಾಡ್ತಿದ್ರ ನೋಡೋಣ. ಇಲ್ಲೇ ಎಲ್ಲ ಏನೋ ಮಾಡ್ತಿರಂಗವ್ರೆ. ನನ್ನ ಮೇಲೆ ಹೋಗ್ಬಿಟ್ಟವ್ರೆ ಅಂದ್ಕೊಂಡ್ರೆ. ಇಲ್ಲಿ ತಿರ್ಗ್ಸು. ಬಾಯ್ ಅಜ್ಜು. ಬಾಯ್ ಬಾಯ್ ಅನ್ನು ಮಾಡಿಲ್ಲ ಕಣು. ಬಾಯ್. ಏಯ್ ಬಾಯ್ ಬಾಯ್.
ಸೊ ಗೈಸ್ ನಾವು ಸಹ ಎಲ್ಲ ಮಿಷಿನ್ನ ನೋಡಿಕೊಂಡು ಬಂದು ಆಯಿತು. ಸೊ ಯಾವುದನ್ನು ತೊಗೊಳ್ತೀವಿ ಏನೋ ಅನ್ನೋದನ್ನು ಮುಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಗೈಸ್ ಇವಾಗ ಬಂದಾದಮೇಲೆ ಊಟ ಎಲ್ಲ ಮುಗಿಸಿ ಇವಾಗ ಅನುಷ್ ಅವರು ಅವ್ರ ಮನೆಗೆ ಹೊರಡ್ತಿದ್ದಾರೆ. ಸರಿ ಅಂತ ಹೇಳಿ ನಾವು ಸಹ ಅವ್ರಿಗೆ ಕಳಿಸ್ಕೊಡ್ತಾಯಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.